ವೀಕ್ಷಕರೇ, ಇವಾಗೆಲ್ಲ ಸಿನಿಮಾ ಸೆಲೆಬ್ರಿಟಿಗಳ ಡಿವೋರ್ಸ್ ಪ್ರಕರಣಗಳು ಬಹಳ ಕಾಮನ್ ಆಗಿವೆ. ಯಾರಾದರೂ ಸೆಲೆಬ್ರಿಟಿ ದಂಪತಿಗಳ ವಿಚ್ಛೇದನ ಸುದ್ದಿ ಲೀಕ್ ಆದ್ರೆ ಸಾಕು, ಅದು ತಕ್ಷಣ ಎಲ್ಲಾ ಕಡೆ ವೈರಲ್ ಆಗುತ್ತೆ. ಜನರ ತರಹೇವಾರಿ ಕಮೆಂಟ್ಗಳು ಅಲ್ಲಿ ಸಂಗ್ರಹ ಆಗ್ತವೆ. ಅಸಲು ವಿಷಯ ಏನು ಅಂತ ಕೂಡ ಗೊತ್ತಿರದೆ ಅನೇಕರು ಈ ಒಂದು ವಿಷಯವಾಗಿ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಿಕ್ಕೆ ಮುಂದಾಗ್ತಾರೆ. ಅವರ ಈ ನಿರ್ಧಾರಕ್ಕೆ ಪ್ರೈವಸಿಯನ್ನೇ ಕೊಡದ ಹಾಗೆ ಮಾಧ್ಯಮಗಳು ಕೂಡ ಪ್ರತಿನಿತ್ಯ ಅದೇ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇರ್ತಾರೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ನಲ್ಲಿ ಕೆಲವೊಬ್ಬರ ಡಿವೋರ್ಸ್ ಪ್ರಕರಣಗಳು ತೀವ್ರ ಚರ್ಚೆಯಲ್ಲಿದ್ವು. ಇದೀಗ ಪಕ್ಕದ ಕಾಲಿವುಡ್ನಲ್ಲೂ ಕೂಡ ಜಯಂ ರವಿ ಹಾಗೂ ಆರತಿ ದಂಪತಿಯ ಡಿವೋರ್ಸ್ ಸುದ್ದಿ ವೈರಲ್ ಆಗಿದೆ. 15 ವರ್ಷಗಳ ದಾಂಪತ್ಯ ಬದುಕಿಗೆ ಈ ಜೋಡಿ ಇತಿಶ್ರೆಯನ್ನ ಹಾಡಲಿದ್ದಾರೆ. ಈ ಮಧ್ಯ ಅಲ್ಲಿ ಲೀಕ್ ಆಗಿರುವಂತಹ ಹಳೆಯ ಫೋಟೋ ಒಂದು ಈ ಒಂದು ಸುದ್ದಿಗೆ ತಳಕನ್ನು ಹಾಕೊಂಡು ಚರ್ಚೆಯ ಬಿಸಿಯನ್ನ ಏರಿಸಿದೆ. ಜಯಂ ರವಿ ಹಾಗೂ ಆರತಿ ಅವರ ಡಿವೋರ್ಸ್ ಸುದ್ದಿ ಹೊರ ಬಿದ್ದಿದೆ ತಡ, ಅದಕ್ಕೆ ಅವರ ಅತ್ತೆ ಮಾವನೇ ಕಾರಣ, ಅವರ ನಡುವೆ ಇರುವಂತಹ ಮನಸ್ತಾಪ ಹಾಗೂ ಅನುಮಾನಗಳೇ ಕಾರಣ ಅಂತ ಮುಂತಾಗಿ ರೂಮರ್ಗಳು ಹುಟ್ಕೊಂಡಿವೆ. ಯಾವುದೇ ಸೆಲೆಬ್ರಿಟಿಗಳ ವಿಚ್ಛೇದನ ಆದಾಗಲೂ ಕೂಡ ಇಂಥ ರೂಮರ್ಗಳು ಮಳೆಗಾಲದ ಅಣಬೆಗಳ ರೀತಿ ತಮ್ಮಷ್ಟಕ್ಕೆ ತಾವೇ ಹುಟ್ಕೊಳ್ಳೋದು ಅತ್ಯಂತ ಸಹಜ. ವೀಕ್ಷಕರೇ, ನಿಮ್ಮಲ್ಲಿ ಯಾರಾದ್ರೂ ಕಪಲ್ಸ್ ಅಥವಾ ಲವರ್ಸ್ ಹೊಸದಾಗಿ ಮದುವೆಯಾದಂತವ್ರು ಇದ್ರೆ ಈ ಒಂದು ವಿಡಿಯೋವನ್ನ ತಪ್ಪದೆ ವೀಕ್ಷಿಸಿ. ಇದು ನಿಮ್ಮ ದಾಂಪತ್ಯ ಬದುಕಿಗೂ ಒಂದು ಉತ್ತಮ ಸಂದೇಶ ಆಗಬಹುದು. ಅದೆಲ್ಲ ಸರಿ, ಈ ಸೆಲೆಬ್ರಿಟಿಗಳ ವಿಚ್ಛೇದನದ ಸುದ್ದಿ ಯಾಕೆಷ್ಟು ವೈರಲ್ ಆಗುತ್ತೆ, ಜನಕ್ಕೆ ಯಾಕೆ ಇವುಗಳ ಮೇಲೆ ಇಷ್ಟು ಆಸಕ್ತಿ ಹಾಗೂ ಕುತೂಹಲ? ಏಕೆಂದ್ರೆ ಅವಾಗೆಲ್ಲ ಪತ್ರಿಕೆ ಹಾಗೂ ಮ್ಯಾಗಝಿನ್ಗಳಲ್ಲಿ ನಟ ನಟಿಯರ ಮದುವೆ ನಿಶ್ಚಿತಾರ್ಥಗಳ ಫೋಟೋ ಪ್ರಕಟ ಆಗ್ತಾ ಇದ್ವು. ಆದ್ರೆ ಈಗ ಅವರ ಪರಿಚಯದಿಂದ ಹಿಡಿದು ಎಂಗೇಜ್ಮೆಂಟ್, ಮದುವೆ, ಹನಿಮೂನ್, ಮಕ್ಕಳ ಜೊತೆ ಅವರು ಸಂತೋಷದಿಂದ ಕಾಲ ಕಳೆಯೋದು, ಅವರ ವೈಯಕ್ತಿಕ ಕ್ಷಣಗಳು ಹಾಗೂ ಡಿವೋರ್ಸ್ ವರೆಗೂ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಬಯಲಾಗಿರ್ತವೆ. ಇಂಥ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಶೇರ್ ಆಗುವಂತ ಅವರ ವೈಯಕ್ತಿಕ ವಿಡಿಯೋಗಳ ಕಮೆಂಟ್ ಸೆಕ್ಷನ್ ನಲ್ಲಿ ಜನ ಅವರ ಕುಟುಂಬದವರ ಹಾಗೇನೆ ಅವರಿಗೆ ವಿಶ್ ಮಾಡ್ತಾ ಕಮೆಂಟ್ ಮಾಡ್ತಾರೆ. ಹೀಗಿರುವಾಗ ಇಂಥ ಕಪಲ್ಗಳು ಸಡನ್ ಆಗಿ ವಿಚ್ಛೇದನಕ್ಕೆ ನಿರ್ಧಾರ ಮಾಡಿದಾಗ ಜನರಿಗೆ ಈ ಬಗ್ಗೆ ಅನೇಕ ತರಹದ ಅಭಿಪ್ರಾಯಗಳು ಮೂಡ್ತವೆ. ಇಷ್ಟು ಅನ್ಯೋನ್ಯವಾಗಿದ್ದಂತ ಇವ್ರಿಗೆ ಇಂಥ ಬುದ್ಧಿ ಬಂತು, ಇವರು ದೂರವಾಗ್ತಾರೆ ಅಂತ ನಮ್ಗೆ ಮೊದಲೇ ಗೊತ್ತಿತ್ತು ಅಂತ ಜನ ಮುಂತಾಗಿ ಯೋಚಿಸೋದಿಕ್ಕೆ ಶುರು ಮಾಡ್ತಾರೆ. ಅದು ನಟಿ ಸಮಂತಾ ಹಾಗೂ ನಟ ನಾಗಚೈತನ್ಯದ ವಿಚ್ಛೇದನ ಸುದ್ದಿ ಇರಲಿ, ಇಲ್ಲಾಂದ್ರೆ ಧನುಷ್ ಹಾಗೂ ಐಶ್ವರ್ಯ ರದ್ದೆ ಆಗಿರ್ಲಿ, ಅಥವಾ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ, ಹೀಗೆ ಇಲ್ಲಿ ಕಪಲ್ಸ್ ಯಾರೇ ಆಗಿರ್ಲಿ, ಜನ ಮಾತ್ರ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಮೂಗು ತೂರ್ಸೋದನ್ನ ಬಿಡೋದಿಲ್ಲ. ಈಗ ಜಯಂ ರವಿ ಹಾಗೂ ಆರತಿ ಅವರ ವಿಚಾರ ಹಾಟ್ ಸುದ್ದಿಯಾಗಿದೆ. ಬಹಳ ಇತ್ತೀಚೆಗೆ ಆರತಿ ಅವರು ತಮ್ಮ ಪತಿಯ ಬಗ್ಗೆ ಹೇಳಿದಂತ ಆ ಒಂದು ಮಾತು ಈಗ ಎಲ್ಲಾ ಕಡೆ ವೈರಲ್ ಆಗಿದೆ. ಜಯಂ ರವಿ ಒಬ್ಬ ಉತ್ತಮ ಮನಸ್ಸಿನ ಪತಿ. ನನಗೆ ಹುಷಾರಿಲ್ಲದಂತ ವೇಳೆಯಲ್ಲಿ ಅವರು ನಾನು ವಾಮಿಟ್ ಮಾಡ್ಕೊಂಡಾಗ್ಲೂ ಕೂಡ ಅದನ್ನ ಕೈಗಳಲ್ಲಿ ಬಾಚಿ ಕ್ಲೀನ್ ಮಾಡ್ತಿದ್ರು ಅಂತ ಅವರು ಒಂದ್ ಕಡೆ ಹೇಳ್ಕೊಂಡಿದ್ರು. ಹಾಗೂ ಆರತಿ ಅವರ ಪ್ರೆಗ್ನೆನ್ಸಿ ಸಮಯದಲ್ಲೂ ಕೂಡ ಜಯಂ ರವಿ ಬಹಳ ರೀತಿಯಲ್ಲೂ ಕೂಡ ನೆರವಾಗಿದ್ದಾರೆ ಅಂತ ಆರತಿ ಅವರು ಹೇಳ್ಕೊಂಡಿದ್ದಂತ ಮಾತುಗಳು ಈಗ ಚರ್ಚೆಗೆ ಒಳಗಾಗ್ತಿವೆ. ಆರತಿ ಅವರು ಮೊದಲು ಫ್ಯಾಷನ್ ಡಿಸೈನಿಂಗ್ ಮೂಲಕ ಉನ್ನತಿಗೆ ಬಂದು ನಂತರ ಒಬ್ಬ ಯಶಸ್ವಿ ಬಿಸಿನೆಸ್ ವುಮೆನ್ ಆಗಿ ನಿಂತವರು. ಇವರು ಕೊರೋನಾ ಸಮಯದಲ್ಲಿ ಸಣ್ಣ ಮಟ್ಟದ ಸ್ತ್ರೀ ವ್ಯಾಪಾರಿಗಳಿಗೆ ಹಲವು ರೀತಿಯಲ್ಲಿ ಆರ್ಥಿಕ ಸಹಾಯ ಮಾಡಿದ್ದು ಕೂಡ ವಾಸ್ತವ. ಹಾಗೂ ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬರೆದುಕೊಂಡಿದ್ದಂತ ಆರತಿ ಇಂಥ ಹಲವಾರು ಸ್ತ್ರೀ ವ್ಯಾಪಾರಿಗಳಿಗೆ ಮುಂದುವರಿಯುವಂತೆ ಉತ್ತೇಜಿಸಿದ್ರು. ಈ ರೀತಿಯಾಗಿ ಜಯಂ ರವಿ ಹಾಗೂ ಆರತಿ ಈ ಇಬ್ರು ಕೂಡ ಅವರದೇ ರೀತಿಯಲ್ಲಿ ಸಾಮಾಜಿಕ ಕಳಕಳಿ ಹಾಗೂ ಬದ್ಧತೆ ಇರುವಂತ ಜನ. ಇದೆಲ್ಲ ಕೂಡ ಜನರಿಗೆ ಗೊತ್ತಿತ್ತು. ಹೀಗಾಗಿ ಇಂಥ ಕಪಲ್ ಈಗ ಬೇರೆಯಾಗುವಂತ ಸುದ್ದಿ ಕೇಳಬಂದಾಗ ಜನರಿಗೆ ಸಹಜವಾಗಿ ಈ ಬಗ್ಗೆ ಕಿವಿ ಚುರುಕಾಗುತ್ತೆ. ಇಂಥ ಸೆಲೆಬ್ರಿಟಿಗಳ ವೈಯಕ್ತಿಕ ಬದುಕಿನ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅತಿ ಹತ್ತಿರದಿಂದ ಕೇಳಿ ತಿಳಿದಂತ ಜನ ಇವರ ವಿಚ್ಛೇದನದ ಬಗ್ಗೆ ಕೂಡ ತಮಗೆ ಬೇಕಾದ ರೀತಿಯಲ್ಲಿ ಊಹಿಸಿ ಕಮೆಂಟ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಈ ಮಧ್ಯ ಜಯಂ ರವಿ ಹಾಗೂ ಆರತಿ ಅವರಿಗೆ ಸಂಬಂಧಪಟ್ಟಂತೆ ಒಂದು ಫೋಟೋ ಲೀಕ್ ಆಗಿದೆ. ಅದರಲ್ಲಿ ನಟ ಧನುಷ್, ನಟಿ ತ್ರಿಷಾ, ಜಯಂ ರವಿ ಹಾಗೂ ಆರತಿ ಈ ಮೂವರು ಕೂಡ ಇದ್ದಾರೆ. ಆರತಿ ಹಾಗೂ ಧನುಷ್ ಏನೋ ಸಂವಾದ ನಡೆಸುವಂತೆ ಅದು ತೋರ್ತಾ ಇದೆ. ಇದು ಯಾವಾಗಿನ ಫೋಟೋ ಅಂದ್ರೆ 2015ರಲ್ಲಿ ಬಂದಿದಂತ ತನಿ ಒರ್ವನ್ ಎಂಬ ಚಿತ್ರದ ಸಕ್ಸಸ್ ಮೀಟ್ ಸಂದರ್ಭದಲ್ಲಿ ನಡೆದಂತ ಗೆಟ್ ಟುಗೆದರ್ ಸಭೆಯೊಂದರಲ್ಲಿ ಸೆರೆ ಹಿಡಿದಂತ ಫೋಟೋ. ವೀಕ್ಷಕರೇ, ಜಯಂ ರವಿ ಹಾಗೂ ಧನುಷ್ ಈ ಇಬ್ಬರ ಪರಿವಾರಗಳು ಕೂಡ ಸಿನಿಮಾದ ಹೊರತಾಗಿಯೂ ಬಹಳ ಕ್ಲೋಸ್ ಆಗಿ ಇರೋದ್ರಿಂದ ಅವರು ಇಲ್ಲಿ ಒಟ್ಟಿಗೆ ಸೇರಿದ್ರು. ಈ ಒಂದು ಫೋಟೋ ಇದೀಗ ವೈರಲ್ ರೂಪವನ್ನ ಪಡೆದು ಜಯಂ ರವಿ ಹಾಗೂ ಆರತಿ ಅವರು ಈಗ ದೂರವಾಗ್ತಿರೋದಕ್ಕೆ ನಟ ಧನುಷ್ ಅವರೇ ಕಾರಣ. ಧನುಷ್ಗೂ ಆರತಿಗೂ ಮಧ್ಯ ಆಪ್ತತೆ ಇತ್ತು. ಇದು ಗೊತ್ತಾಗಿ ಜಯಂ ರವಿ ಈಗ ಪತ್ನಿಯಿಂದ ದೂರ ಆಗ್ತಿದ್ದಾರೆ ಅಂತ ಜನ ರಿಸರ್ಚ್ ಮಾಡಿರೋರ್ ತರ ಈ ಒಂದು ಸುದ್ದಿಯನ್ನ ಹಾಡ್ತಿದ್ದಾರೆ. ನಮ್ಮಲ್ಲಿ ಯಾವುದೇ ಸೆಲೆಬ್ರಿಟಿ ವಿಚ್ಛೇದನ ನಿರ್ಧಾರ ತಗೊಂಡಾಗ್ಲೂ ಕೂಡ ಜನ ಇಂಥ ರೂಮರನ್ನ ಹಬ್ಸೋದು ಬಹಳ ಸಾಮಾನ್ಯವಾದ ಸಂಗತಿ. ಆದ್ರೆ ಹೀಗೆಲ್ಲ ಅವ್ರ ಬಗ್ಗೆ ತಿಳಿದೇ ಮಾತನಾಡೋದು ಎಷ್ಟು ಸರಿ? ಜಯಂ ರವಿ ಹಾಗೂ ಆರತಿ ಅವ್ರ ಮಧ್ಯೆ ಕಳೆದ 2-3 ವರ್ಷಗಳಿಂದ ಭಿನ್ನಾಭಿಪ್ರಾಯ ಇರೋದು ಎಲ್ರಿಗೂ ಗೊತ್ತು. ಒಂದ್ ವೇಳೆ ಇದಕ್ಕೆ ಧನುಷ್ ಅವರೇ ಕಾರಣ ಅನ್ನುವ ಹಾಗಿದ್ರೆ 2 ವರ್ಷಗಳಿಂದ ಧನುಷ್ ಎಷ್ಟೊಂದು ಬ್ಯುಸಿಯಾಗಿದ್ರು. ಅವರ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ 2 ವರ್ಷಗಳ ಕಾಲ ಚಿತ್ರೀಕರಣದ ಹಂತದಲ್ಲಿದ್ದಂತಹ ಚಿತ್ರ. ತಮ್ಮ ಕರಿಯರ್ ಬಗ್ಗೆ ಇಷ್ಟು ಆಳವಾಗಿ ತೊಡಕೊಂಡಂತ ಅವರು ಜಯಂ ರವಿ ಅಥವಾ ಇತರರ ಬದುಕಲ್ಲಿ ಮೂಗನ್ನ ತೋರಿಸೋದಿಕ್ಕೆ ಹೇಗ್ ಸಾಧ್ಯ? ಕಳೆದ 2 ವರ್ಷಗಳಲ್ಲಿ ಧನುಷ್ ನಟನೆ, ನಿರ್ದೇಶನ ಅಂತ ವಿಪರೀತ ಬ್ಯುಸಿ ಇದ್ದಂತ ಕಲಾವಿದ. ಈ ರೀತಿ ಇರುವಾಗ ಇನ್ನೊಬ್ಬರ ಮನೆಯನ್ನ ಹಾಳು ಮಾಡೋದಕ್ಕೆ ಅವ್ರಿಗೆ ಸಮಯ ಆದ್ರೂ ಎಲ್ಲಿ ಸಿಗೋದಕ್ಕೆ ಸಾಧ್ಯ ಅಲ್ವಾ?
ಇಷ್ಟಕ್ಕೂ ಅವರೇಕೆ ಬೇರೊಬ್ಬರ ಬದುಕನ್ನ ನಾಶ ಮಾಡಬೇಕು? ಒಬ್ಬರ ವಿರುದ್ಧ ಇಂಥ ಅಲಿಗೇಷನ್ ಮಾಡುವಂತ ಮೊದಲು ನಾವು ನೈತಿಕವಾಗಿ ಯೋಚಿಸೋದು ಅತ್ಯಂತ ಅವಶ್ಯ. ಇನ್ನು ಪೊನ್ನಿಯಿನ್ ಸೆಲ್ವನ್ ಚಿತ್ರದ ನಟಿಯ ಜೊತೆ ಜಯಂ ರವಿ ಅವರಿಗೆ ಅಫೇರ್ ಇದೆ ಹಾಗೂ ಇದೇ ಈಗ ಅವರ ವಿಚ್ಛೇದನಕ್ಕೆ ಕಾರಣ ಅಂತ ಮಾತುಗಳು ಕೂಡ ಜನರ ವಲಯದಲ್ಲಿ ಕೇಳ್ಬರ್ತಿದೆ. ಈ ನಟಿಗೆ ಈಗಾಗಲೇ ಬೇರೊಬ್ಬರ ಜೊತೆ ನಿಶ್ಚಿತಾರ್ಥ ಕೂಡ ಮುಗಿದು ಹೋಗಿದೆ. ಆಕೆಗೆ ತನ್ನದೇ ಆದಂತ ಬೇರೆ ಬದುಕಿದೆ. ಆದ್ರೂ ಕೂಡ ಜನ ಮಾತ್ರ ಆಕೆಗೂ ರವಿಗೂ ತಮ್ಮದೇ ರೀತಿಯಲ್ಲಿ ಸಂಬಂಧವನ್ನ ಕಟ್ತಾ ಹೋಗ್ತಿದ್ದಾರೆ. ಜಯಂ ರವಿಗೆ ಅವರ ಅತ್ತೆ ಮೇಲಿರುವಂತಹ ಮನಸ್ತಾಪ ಅಥವಾ ಬೇಸರನೇ ಈ ಒಂದು ವಿಚ್ಛೇದನಕ್ಕೆ ಕಾರಣ ಅಂತಾನೂ ಕೂಡ ಕೆಲವರ ಊಹೆ. ಈ ಜಯಂ ರವಿಯವರ ಅತ್ತೆ ಸಿನಿಮಾ ನಿರ್ಮಾಪಕಿ ಕೂಡ ಹೌದು. ಕಳೆದ 20 ವರ್ಷಗಳಿಂದ ಈ ಜಯಂ ರವಿ ಚಿತ್ರರಂಗದಲ್ಲಿ ಇದ್ದಾರೆ. ಈವರೆಗೂ 38 ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರ 3-4 ಚಿತ್ರಗಳಿಗೆ ಅವರ ಅತ್ತೆಯವರೇ ನಿರ್ಮಾಪಕಿ. ಅವ್ರ ನಡುವೆ ಏನೋ ಹಣದ ಇಶ್ಯೂ ಬಂದಿದ್ರಿಂದ ಅದು ಈಗ ವಿಚ್ಛೇದನಕ್ಕೆ ಕಾರಣ ಆಗಿರಬಹುದು ಎಂಬ ಮಾತುಗಳು ಕೇಳ್ಬರ್ತಿವೆ. ಆದ್ರೂ ಕೂಡ ಇದು ಎಷ್ಟರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಜಯಂ ರವಿ ಹಾಗೂ ಆರ್ತಿ ಅವರು ಬೇರೆ ಆಗ್ತಿರೋದೇನೋ ನಿಜ. ಆದ್ರೆ ಇದಕ್ಕೆ ಖಚಿತ ಕಾರಣ ಏನು ಅಂತ ಬಹುಶಃ ಅವ್ರ ಮನೆಯವರಿಗೇನೆ ಗೊತ್ತಿರ್ಲಿಕ್ಕಿಲ್ಲ. ಈ ಬಗ್ಗೆ ರವಿ ಹಾಗೂ ಆರ್ತಿ ಅವರು ಕೂಡ ಒಂದು ಸುತ್ತಿನ ಸಮಾಲೋಚನೆಯನ್ನ ನಡೆಸಿರಬಹುದು. ಈ ಬಗ್ಗೆ ಅವರು ಬೇರೆ ಯಾರಿಗೂ ಕೂಡ ಹೇಳ್ಕೊಳ್ಳದೆ ಈ ಒಂದು ಕಾರಣವನ್ನ ಗೌಪ್ಯವಾಗಿ ಇಟ್ಕೊಂಡೇ ದೂರ ಆಗೋದಕ್ಕೆ ಬಯಸಿರಬಹುದು. ಅಥವಾ ಮೊದಲು ಈ ಬಗ್ಗೆ ಅವರು ಚರ್ಚಿಸಿ ಒಂದು ನಿರ್ಧಾರಕ್ಕೆ ಬಂದು ನಂತರ ಮನೆಯವರ ಮುಂದೆ ಈ ಒಂದು ವಿಷಯವನ್ನ ಪ್ರಸ್ತಾಪಿಸಿ ಎರಡೂ ಪರಿವಾರಗಳು ಕೂಡ ಮುಖಾಮುಖಿಯಾಗಿ ಮಾತಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದು. ಜಯಂ ರವಿ ಅವರ ಬರ್ತ್ಡೇ ಇದ್ದದ್ದು ಇದೇ ಸೆಪ್ಟೆಂಬರ್ 10ರಂದು. ಆದ್ರೆ ಅವರು 9ರಂದೇ ಇಂಥ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಅಂದ್ರೆ ಅವ್ರ ಮಧ್ಯ ಏನೋ ಒಂದು ಗಂಭೀರವಾದಂತ ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿರಬಹುದು. ಅದಕ್ಕೆ ಸೂಕ್ತ ಪರಿಹಾರ ಈ ವಿಚ್ಛೇದನ ಮಾತ್ರ ಅಂತ ಅವ್ರಿಗೆ ಅನ್ಸಿರಬಹುದು. ಜಯಂ ರವಿ ತಮ್ಮ ಪತ್ನಿಯನ್ನ ಪ್ರೀತಿಸ್ತಾರೆ. ಆರ್ತಿ ಮೇಲೆ ಅವ್ರಿಗೆ ದ್ವೇಷದ ಮನಸ್ಸಿಲ್ಲ. ಅದೇ ರೀತಿ ಆರ್ತಿ ಕೂಡ ರವಿ ಅವರನ್ನ ಗೌರವಿಸ್ತಾರೆ. ಈ ವಿಚ್ಛೇದನಕ್ಕೆ ಹಲವಾರು ಕಾರಣಗಳಿರ್ತವೆ. ವಿಚ್ಛೇದನ ಅಂತ ಬಂದ ತಕ್ಷಣ ಅದಕ್ಕೆ ಅಕ್ರಮ ಸಂಬಂಧ ಒಂದೇ ಕಾರಣ ಅಲ್ಲ. ಇಲ್ಲಿ ಯಾರೇ ಇರಲಿ ಹಲವು ಸಲ ಲವ್ ಮಾಡುವಾಗ ಇಲ್ಲದಂತ ಸಮಸ್ಯೆ ಮದುವೆ ಆದ ತಕ್ಷಣ ಎದುರಾಗ್ಬಿಡುತ್ತೆ. ನಟಿ ರೋಜಾರವರ ಪತಿ ನಿರ್ದೇಶಕ ಸೆಲ್ವನ್ ಹಾಗೂ ರೋಜಾ 12 ವರ್ಷಗಳಿಗೂ ಮೇಲ್ಪಟ್ಟು ಲವ್ ಮಾಡಿದ್ರು. ಲವ್ ಮಾಡುವಾಗ ಚೆನ್ನಾಗಿದ್ವಿ. ಆದ್ರೆ ಇಷ್ಟಪಟ್ಟು ಮದುವೆಯಾದಂತ 3 ವರ್ಷಕ್ಕೆ ಜಗಳ, ಕಿತ್ತಾಟ ಹಾಗೂ ಮನಸ್ತಾಪಗಳು ನಮ್ಮ ನಡುವೆ ಶುರುವಾದವು ಅಂತ ಅವರ ಪತಿ ಒಂದ್ ಕಡೆ ಹೇಳ್ಕೊಂಡಿದ್ರು. ಆಗ ಯಾರೋ ಅವರ ಸ್ನೇಹಿತರು ರೋಜಾರ ಪತಿ ಸೆಲ್ವನ್ ರವರಿಗೆ, ನೀನು ನಿರ್ದೇಶನ ಮಾಡುವಾಗ ಸೆಟ್ ಒಳಗೆ ಎಲ್ಲರೂ ಕೂಡ ನಿನ್ ಮಾತನ್ನ ಕೇಳಿ ಗೌರವಿಸಲಿ ಅಂತ ಬಯಸ್ತೀಯ. ಆದ್ರೆ ಮನೆಯಲ್ಲಿ ಹೆಂಡತಿ ಹತ್ರ ಇಂಥ ಒಂದು ನಿರೀಕ್ಷೆ ಬೇಡ. ಅಲ್ಲಿ ಸೋಲೋದಿಕ್ಕೆ ರೆಡಿಯಾಗಿರು. ಸಂಗಾತಿಯ ಜೊತೆ ಸೋತಾಗ್ಲೇ ನಿಜವಾದ ಗೆಲುವು ಸಿಗೋದು ಎಂಬ ಅಮೂಲ್ಯವಾದಂತಹ ಸಲಹೆಯನ್ನ ಕೊಟ್ಟಿದ್ರಂತೆ. ಈ ಒಂದು ಸಲಹೆಗೆ ಸ್ವತಃ ರಜನಿಕಾಂತ್ ಕೂಡ ಮೆಚ್ಚಿ ತಲೆದೂಗಿದ್ರು. ಇದು ಕೇವಲ ನಿರ್ದೇಶನ ವಲಯದಲ್ಲಿ ಇರೋರಿಗೆ ಮಾತ್ರ ಅಲ್ಲ, ಇದು ಎಲ್ಲಾ ಕ್ಷೇತ್ರದವರೆಗೂ ಅನ್ವಯಿಸುತ್ತೆ. ನೀವು ಯಾವುದೇ ಕ್ಷೇತ್ರದಲ್ಲಿದ್ರೂ ಕೆಲಸದ ಸ್ಥಳದಲ್ಲಿ ಇರುವಂತ ನಿಮ್ಮ ಮನಸ್ಥಿತಿಯನ್ನ ಮನೆಗೆ ತಗೊಂಡು ಹೋಗಬೇಡಿ. ಸಂಬಂಧಗಳಲ್ಲಿ ಸೋತ ನಂತರನೇ ಗೆಲುವು ಸಿಗೋದು. ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದಾಂಪತ್ಯದ ಬದುಕು ಸದೃಢವಾಗಿರುತ್ತೆ. ಒಬ್ಬ ಕಪಲ್ ದೂರ ಆಗೋದಿಕ್ಕೆ ಅಲ್ಲಿ ನಾನಾ ಸಂದರ್ಭಗಳು ಕಾರಣ ಆಗ್ತವೆ. ಮೊದಲು ಯಾವುದೋ ಒಂದು ವಿಷಯಕ್ಕೆ ಅಲ್ಲಿ ಮನಸ್ತಾಪ ಹಾಗೂ ಮೌನ ನೆಲೆಯಾಗುತ್ತೆ. ಈ ಒಂದು ಮೌನ ನಾನ್ಯಾಕೆ ಮಾತಾಡಿಸ್ಲಿ, ಅವರೇ ಸುಮ್ಮನಿರುವಾಗ ನಾನ್ಯಾಕೆ ಮೊದಲು ಮಾತಾಡಿಸ್ಬೇಕು ಎಂಬ ಭಾವನೆಯನ್ನ ತರಿಸುತ್ತೆ. ಈ ಒಂದು ಭಾವನೆ ಇಬ್ಬರಲ್ಲೂ ಕೂಡ ಒಂದು ಅಹಂ ಅಥವಾ ಈಗೋವನ್ನ ಸೃಷ್ಟಿ ಮಾಡುತ್ತೆ. ನಂತರ ಅಲ್ಲಿ ಮಾತೇ ಇಲ್ಲದೆ ಮಿಸ್ಕಮ್ಯುನಿಕೇಶನ್ ನಡೆದು ಎಡವಟ್ಟುಂಟಾಗುತ್ತೆ. ಇಲ್ಲಾಂದ್ರೆ ಸಣ್ಣ ಸಣ್ಣದಕ್ಕೂ ಜಗಳ ನಡೆದು ಕಿತ್ತಾಟ, ಕಲಹ ಹಾಗೂ ಮಕ್ಕಳು ಮೇಲೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ. ಈಗ ಜಯಂ ರವಿ ತಮ್ಮ 15 ವರ್ಷಗಳ ದಾಂಪತ್ಯಕ್ಕೆ ಈಗ ಕೊನೆ ಹೊಡೋದಿಕ್ಕೆ ಮುಂದಾಗಿದ್ದಾರೆ. ಇದು ಆತುರದ ನಡೆ ಅಂತ ನನಗೆ ಅನಿಸ್ತಿಲ್ಲ. ಅವರು ಈ ಬಗ್ಗೆ ಆಳವಾಗಿ ಯೋಚಿಸಿ ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಿರೋ ಹಾಗಿದೆ. ಅದನ್ನ ಜನ ವಿವೇಕದಿಂದ ಗೌರವಿಸಿ ಸ್ವೀಕರಿಸುವಂತ ಮನೋಭಾವವನ್ನ ತೋರ್ಬೇಕು. ಇನ್ನು ಎರಡನೇದಾಗಿ, ಇಂಥ ಮನಸ್ತಾಪಗಳು ಏರ್ಪಟ್ಟಾಗ ಕುಳಿತು ಮಾತನಾಡಿದ್ರೆ ಅದು ಸರಿ ಹೋಗುತ್ತೆ ಅಂತ ಸ್ತ್ರೀಯರು ಭಾವಿಸ್ತಾರೆ. ಆದ್ರೆ ಹಾಗೆ ಮಾತಾಡಿದ್ರೆ ಅದು ಇನ್ನಷ್ಟು ಹಾಳಾಗುತ್ತೆ ಎಂಬುದು ಪುರುಷರ ಮೈಂಡ್ ಸೆಟ್ ಆಗಿರುತ್ತೆ. ಆದ್ರೆ ಇಂಥ ಅಂತರ್ಕಲಹ ಶುರುವಾದಾಗ ದಂಪತಿಗಳಿಬ್ರು ಕೂಡ ಕುಳಿತು ಪರಸ್ಪರ ಸಮಾಲೋಚಿಸುವುದು ಒಳ್ಳೆಯದು. ಹಾಗಂತ ಇಲ್ಲಿ ಕೂತ್ಕೊಂಡು ಇದಕ್ಕೆಲ್ಲ ನೀನೇ ಕಾರಣ, ನಿನ್ನಿಂದಲೇ ಹೀಗಾಗಿದ್ದು, ನಿಂದೆ ತಪ್ಪು ಅಂತ ತಪ್ಪನ್ನ ಪರಸ್ಪರರ ಮೇಲೆ ಹೊರಿಸಬಾರದು. ಈ ಒಂದು ಸಂದರ್ಭದಲ್ಲಿ ಸಂವಾದ ಸರಿಯಾದ ರೀತಿಯಲ್ಲಿ ನಡೆಯೋದು ತುಂಬಾ ಮುಖ್ಯ. ಇನ್ನು ಮೂರನೇದಾಗಿ, ಯಾವುದೇ ಕಪಲ್ 777 ರೂಲ್ನ ಪಾಲಿಸಿ ಅನುಸರಿಸೋದು ಇಲ್ಲಿ ಅವರ ಸಂಬಂಧದ ಹಿತದೃಷ್ಟಿಯಿಂದ ತುಂಬಾ ಒಳ್ಳೆಯದು. ಈ 777 ರೂಲ್ ಅಂದ್ರೆ 7 ದಿನಕ್ಕೆ ಕನಿಷ್ಠ 1 ಸಲ ಆದ್ರೂ ಅವರು ಸಮಯವನ್ನ ಮಾಡಿಕೊಂಡು ಹತ್ತಿರದ ಮಾರ್ಕೆಟ್, ದೇವಸ್ಥಾನ, ಪಾರ್ಕ್ ಇಂಥ ಸ್ಥಳಕ್ಕೆ ಹೋಗ್ಬರ್ಬೇಕು. ಹಾಗೂ 7 ವಾರಕ್ಕೊಮ್ಮೆ ಆದ್ರೂ ಅವರು ಒಂದು ಸಣ್ಣ ಟ್ರಿಪ್ ಅನ್ನ ಇಟ್ಕೊಳ್ಬೇಕು. ತಮ್ಮ ಹತ್ತಿರದ ನೆಂಟರಿಷ್ಟ ಮನೆಗೆ ಅಥವಾ ದೂರದ ಸ್ಥಳಕ್ಕೂ ಹೀಗೆ ಅವರು ಮಕ್ಕಳ ಸಹಿತ ಹೋಗ್ಬರೋದು ತುಂಬಾ ಸಹಕಾರಿ. ಹಾಗೂ 7 ತಿಂಗಳಿಗೊಂದ್ಸಾರಿ ದೂರದ ವೆಕೇಶನ್ಗೆ ಹೋಗಿ ಆರಾಮಾಗಿ ಕಾಲ ಕಳೆದು ಬರಬೇಕು. ಇದು ನಿಮ್ಮ ಸಂಬಂಧಗಳನ್ನ ಆಳವಾಗಿ ಇಳಿದು ಪರಾಮರ್ಶಿಸಿ ನೋಡೋದಿಕ್ಕೆ ಸಹಾಯ ಆಗುತ್ತೆ. ಇದೇ 777ನ ರೂಲ್. ಹಾಗೂ ಇಲ್ಲಿ ಸ್ತ್ರೀ ಮತ್ತು ಪುರುಷರ ಮೆದುಳಿನ ಕಾರ್ಯ ಚಟುವಟಿಕೆ ತೀರಾ ಭಿನ್ನವಾದುದು. ಪುರುಷರ ಮೆದುಳು ಯಾವುದೇ ವಿಷಯದ ಬಗ್ಗೆ ನೇರವಾಗಿ ಯೋಚಿಸಿದರೆ ಸ್ತ್ರೀ ಮೆದುಳು ಅದೇ ವಿಷಯವನ್ನ ಸುತ್ತಿ ಬಳಸಿ ಯೋಚಿಸುತ್ತೆ. ಪುರುಷರಿಗೆ ಅಡ್ವೈಸ್ ಮಾಡೋದಂದ್ರೆ ತುಂಬಾ ಇಷ್ಟ,
ಆದರೆ ಸ್ತ್ರೀಗೆ ತನ್ನ ಮಾತುಗಳನ್ನ ಸಂಗಾತಿ ಆಲಿಸಬೇಕೆಂಬ ತವಕ. ಯಾವುದೇ ಸ್ತ್ರೀ ತನ್ನ ಸಮಸ್ಯೆಗಳ ಬಗ್ಗೆ ಹೇಳ್ಕೊಳ್ಳುವಾಗ ಆಕೆ ಪುರುಷನಿಂದ ಅದಕ್ಕೆ ಸೊಲ್ಯೂಷನ್ ಅನ್ನ ಬಯಸೋದಿಲ್ಲ. ಪುರುಷರು ಆಗ ಅಡ್ವೈಸ್ ಮಾಡೋದಕ್ಕೆ ಹೋಗಬಾರ್ದು. ಅವ್ರ ಕೆಲಸ ಏನಿದ್ರು ಸ್ತ್ರೀ ಹೇಳೋದನ್ನ ಸುಮ್ಮನೆ ಕೇಳೋದು. ಹೀಗಾದಾಗ ಅಲ್ಲೂ ಕೂಡ ಸಂಬಂಧ ಗಟ್ಟಿಯಾಗುತ್ತೆ. ಇಂಥ ಸಣ್ಣ ಹಾಗೂ ಸೂಕ್ಷ್ಮ ಸಂಗತಿಗಳ ಬಗ್ಗೆ ನೀವು ಜಾಗೃತರಾಗಿದ್ದಲ್ಲಿ ಸಂಬಂಧಗಳ ಮಹತ್ವ ಎಲ್ರಿಗೂ ಅರ್ಥ ಆಗೋದಿಕ್ಕೆ ಸಾಧ್ಯ. ಒಟ್ಟಿನಲ್ಲಿ ಯಾವುದೇ ಸಂಬಂಧದಲ್ಲಿ ಸ್ತ್ರೀ ಪುರುಷರು ನೀನಾ ನಾನ ಎಂಬ ಧೋರಣೆ ತೋರುವಂತ ಬದಲು ನೀನು ನಾನು ಎಂಬಂತೆ ಇದ್ರೆ ಆಗ ಅದಕ್ಕೆ ಸಂಬಂಧ ನಿಜವಾದ ಅರ್ಥವನ್ನ ಕೊಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.